ಡಿಸೆಂಬರ್ 5 ಅಂದರೆ ನಾಡಿದ್ದು ಹಾಸನದಲ್ಲಿ ಕಾಂಗ್ರೆಸ್ ವತಿಯಿಂದ ಸ್ವಾಭಿಮಾನಿ ಸಮಾವೇಶ ಅಂತ ಆರಂಭದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಇಡೀ ಸ್ವಾಭಿಮಾನಿ ಸಮಾವೇಶದ ಸ್ವರೂಪವನ್ನೇ ಬದಲಾಯಿಸಿಬಿಟ್ರು ಡಿ.ಕೆ. ಶಿವಕುಮಾರ್. ಪಕ್ಷದ ಹೊರತಾಗಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಕೆಲವರೆಲ್ಲ ಅಂದುಕೊಂಡಿದ್ರು. ಅದಕ್ಕೆ ಬ್ರೇಕ್ ಹಾಕಿದ್ದಾರೆ ಡಿ.ಕೆ. ಶಿವಕುಮಾರ್. ವ್ಯಕ್ತಿ ಹೆಸರಿನ ಸಮಾವೇಶವನ್ನು ತಡೆದು ಪಕ್ಷದ ಅಡಿಯಲ್ಲಿ ಸಮಾವೇಶವನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಹೈಕಮಾಂಡ್ ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಪಕ್ಷದ ಹೊರತಾಗಿ ಕಾರ್ಯಕ್ರಮ ನಡೆಸೋದಕ್ಕೆ ಡಿ.ಸಿ.ಎಂ ಆಕ್ಷೇಪ ವ್ಯಕ್ತಪಡಿಸಿದರು. ಏನೇ ಮಾಡಿದ್ರು ಪಕ್ಷದ ಅಡಿಯಲ್ಲೇ ಸಮಾವೇಶ ನಡೆಸಬೇಕು ಅಂತ. ಆಮೇಲೆ ಅದಕ್ಕೆ ಒಪ್ಪಿಗೆ ಕೂಡ ಸಿಕ್ತು. ನಿನ್ನೆ ರಾತ್ರಿ ಅವರು ಸಮಾವೇಶ ಸ್ಥಳದ ಪರಿಶೀಲನೆ ಕೂಡ ನಡೆಸಿದ್ದಾರೆ. 5ನೇ ತಾರೀಕು ಹಾಸನದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಜೊತೆಗೆ ಹೆಂಗೆ ಮಾಡಿಬಿಟ್ಟಿದ್ದಾರೆ ಅಂದರೆ, ಸರ್ಕಾರದ ಸಾಧನೆಯನ್ನು ತಿಳಿಸುವಂತಹ ಬ್ಯಾನರ್ಗಳು, ಈ 5 ಗ್ಯಾರಂಟಿ ಯೋಜನೆಗಳಿದೆಯಲ್ಲ, ಇವುಗಳ ಲೋಗೋಗಳೇ ಎಲ್ಲ ಕಡೆ ಕಾಣಿಸ್ತಾ ಇದೆಯಂತೆ. ಎಲ್ಲ ಕಡೆ ಕಾಂಗ್ರೆಸ್ ಚಿಹ್ನೆ, ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಫೋಟೋಗಳು, ಜೊತೆಗೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಇದ್ದೇ ಇರ್ತಾರೆ ಬಿಡಿ. ಸೊ ಈ ಥರ ಇಲ್ಲಿ ಎಲ್ಲೂ ಕೂಡ ವ್ಯಕ್ತಿ ಪ್ರಾಧಾನ್ಯತೆಯ ಸಮಾವೇಶ ಅಂತಕ್ಕಂಥದ್ದು ಗೊತ್ತಾಗಬಾರ್ದು. ಈ ಹಿಂದೆ ಒಂದು ಸರ್ತಿ ಸಿದ್ದರಾಮೋತ್ಸವ ಅಂತ ಕಾರ್ಯಕ್ರಮವನ್ನು ಮಾಡಿದರು ದಾವಣಗೆರೆಯಲ್ಲಿ ಸಿದ್ದರಾಮಯ್ಯನವರು. ಅಲ್ಲಿ ಹೈಲೈಟ್ ಆಗಿದ್ದೇ ಕಂಪ್ಲೀಟಾಗಿ ಸಿದ್ದರಾಮಯ್ಯನವರು. ಬಟ್ ಆವಾಗ ಪಕ್ಷ ಅಧಿಕಾರದಲ್ಲಿ ಇರಲಿಲ್ಲ ಬಿಡಿ. ಈಗ ಯಾಕೆ ಬೇಕಾಗಿಲ್ಲ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಸಿದ್ದರಾಮಯ್ಯನವರ ಆಪ್ತ ಸಚಿವರುಗಳು ಅಂದುಕೊಂಡಿದ್ದೇ ಬೇರೆ ಹಾಸನದಲ್ಲಿ ಪ್ರೋಗ್ರಾಮ್ ಮಾಡೋದು. ಈಗ ಅದು ಬದಲಾಗಿರುವ ಸ್ವರೂಪವೇ ಬೇರೆ. ಹೇಗೆ ಡಿ.ಕೆ. ಶಿವಕುಮಾರ್ ಅವರು ಎಂಟೈರ್ ಕಾರ್ಯಕ್ರಮದ ಕಾನ್ಸೆಪ್ಟನ್ನೇ ಬದಲಾಯಿಸಿಬಿಟ್ರು ಅಂತ? ಅರವಿಂದ್, ಡಿಸೆಂಬರ್ 5ರಂದು ಹಾಸನ ಹೊರವಲಯದ ಎಸ್.ಎಂ. ಕೃಷ್ಣ ನಗರದ ಕ್ರಿಕೆಟ್ ಮೈದಾನಕ್ಕೆ ಅಂತ ಮೀಸಲಿಟ್ಟಿರ್ತಕ್ಕಂತಹ ಜಾಗದಲ್ಲಿ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನಕ್ಕೆ ಕೈಪಡೆ ಮುಂದಾಗಿತ್ತು. ಅದರಲ್ಲೂ ಪ್ರಮುಖವಾಗಿ ಸರ್ಕಾರದ ಸಚಿವರುಗಳೇ ಎಚ್.ಸಿ. ಮಹದೇವಪ್ಪ ಇರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ.ಎನ್. ರಾಜಣ್ಣ, ಕೆ. ವೆಂಕಟೇಶ್, ಬೋಸರಾಜು ಸೇರಿದಂತೆ ಯಾರು ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿದ್ದಾರೆ ಅವರೇ ಸಿದ್ದರಾಮಯ್ಯರ ಸ್ವಾಭಿಮಾನಿ ಸಮಾವೇಶ ಅಂತೇಳಿ ಒಂದು ಸಮಾವೇಶವನ್ನು ಆಯೋಜನೆ ಮಾಡಿದರು. ಅದಾದ ಬಳಿಕ ಈಗ ಸಂಪೂರ್ಣವಾಗಿ ಇಡೀ ಸಮಾವೇಶದ ಚಿತ್ರಣವನ್ನೇ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಬದಲಾಯಿಸಿರ್ತಕ್ಕಂಥ ನೆನ್ನೆ ಏನು ಸಮಾವೇಶದ ಸ್ಥಳಕ್ಕೆ ಬಂದರು, ಸ್ಥಳ ಪರಿಶೀಲನೆಯನ್ನು ಸಹ ನಡೆಸಿದರು. ಅಲ್ಲದೆ ಅವರು ಸ್ಪಷ್ಟವಾಗಿ ನೇರವಾಗಿ ಅವರು ಒಂದು ಮಾತನ್ನು ಹೇಳಿದರು. ಇದು ನನ್ನ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷ ಏನಿದೆ ಇದರ ಮುಖಂಡತ್ವದಲ್ಲಿ ಈ ಸಮಾವೇಶ ನಡೀತಾ ಇದೆ. ಯಾವುದೇ ಓರ್ವ ವ್ಯಕ್ತಿಯ ಸಮಾವೇಶ ಅಲ್ಲ. ಹಾಸನದಲ್ಲೇ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಹಾಸನದಲ್ಲಿ ಇರುವುದು ಒಬ್ಬರೇ MLA. ಹಾಗಾಗಿ ಹಾಸನದಿಂದಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಶಾಸಕರು ಆರಿಸಿ ಬರಬೇಕು. ಹಾಗಾಗಿ ಈ ಸಮಾವೇಶವನ್ನು ಪಕ್ಷದ ಮುಖಂಡತ್ವದಲ್ಲಿ ನಡೆಸ್ತೀವಿ. ಇದಕ್ಕೆ CM ಅವರ ಕಾರ್ಯಕ್ರಮಗಳಿರ್ಬೋದು, ಸರ್ಕಾರಿ ಕಾರ್ಯಕ್ರಮಗಳನ್ನು ಮೆಚ್ಚಿರ್ತಕ್ಕಂಥವ್ರು ಕೆಲವು ಸಂಘಟನೆಗಳು ಬೆಂಬಲವನ್ನು ನೀಡ್ತಿದ್ರೆ ಅವರ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಅಂತೇಳಿ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ. ಇದರಂಗೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರೇನಿದ್ದಾರೆ ಅವರ ಎಲ್ಲರಿಗೂ ಸಹ ಒಂದೆಡೆ ಹಿನ್ನಡೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಸಿದ್ದರಾಮಯ್ಯ ಅವರು ಸ್ವಾಭಿಮಾನಿ ಸಮಾವೇಶ ಅಂತೇಳಿ ಮೊದಲು ಆಯೋಜನೆ ಮಾಡಿ ಹಾಸನ ನಗರದಾದ್ಯಂತ ಫ್ಲೆಕ್ಸ್ಗಳನ್ನು ಸಹ ಅಳವಡಿಸಲಾಗಿತ್ತು. ಇದೀಗ ಆ ಫ್ಲೆಕ್ಸ್ಗಳ ಜೊತೆಗೆ ಕಾಂಗ್ರೆಸ್ ಪಕ್ಷದ ಫ್ಲೆಕ್ಸ್ಗಳಿರ್ಬೋದು, ಡಿ.ಕೆ. ಶಿವಕುಮಾರ್ ಅವರಿಗೆ ಫ್ಲೆಕ್ಸ್ ಇರ್ಬೋದು, ಎಲ್ಲವೂ ಸಹ ಈಗ ಹಾಕಲಾಗ್ತಿದೆ. ಹಾಗಾಗಿ ಏನು ಸ್ವಾಭಿಮಾನಿ ಸಮಾವೇಶ ಏನಿತ್ತು ಅದೀಗ ಸಂಪೂರ್ಣವಾಗಿ ಜನಕಲ್ಯಾಣ ಸಮಾವೇಶ ಅಂತೇಳಿ ಬದಲಾಗಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಏನು ಒಂದು 5-6 ಸಚಿವರು 6 ಜಿಲ್ಲೆಗಳನ್ನು ಒಳಗೊಂಡು ಸಮಾವೇಶ ಮಾಡಲಿಕ್ಕೆ ಮುಂದಾಗಿದ್ರು. ಆದರೆ ಡಿ.ಕೆ. ಶಿವಕುಮಾರ್ ಇದು ಕಾಂಗ್ರೆಸ್ಸನ್ನು ಏನು ಹಾಸನದಲ್ಲಿ ಕಾಂಗ್ರೆಸ್ಸನ್ನು ಗಟ್ಟಿಯಾಗಿ ಕಟ್ಟಬೇಕು, ಹಾಗಾಗಿ ಹಾಸನವನ್ನು ಕೇಂದ್ರೀಕೃತವನ್ನಾಗಿಸಿ ನಾವು ಈ ಸಮಾವೇಶ ಮಾಡ್ತೀವಿ ಅಂತ ನನ್ನೇ ಸ್ಪಷ್ಟವಾಗಿ ಹೇಳಿದರು. ಅಲ್ಲದೆ ಅಕ್ಕಪಕ್ಕದಲ್ಲಿ ಮಂಡ್ಯ, ಮೈಸೂರು ಜಿಲ್ಲೆ ಇರ್ತದೆ, ಅವರು ಸಹ ಬರ್ಬೋದು ಅನ್ನೋ ಮೂಲಕ ಇಡೀ ಸಮಾವೇಶದ ಒಂದು ಚಿತ್ರಣವನ್ನು ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಬದಲಾವಣೆ ಮಾಡಿರ್ತಕ್ಕಂಥದ್ದು. ರೈಟ್ ಶಶಿಧರ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. KPCC ಅಧ್ಯಕ್ಷರು ಅವರೇ ಆಗಿರೋದ್ರಿಂದ ನೇರವಾಗಿ ಹೇಳಿದರೆ ಇದು KPCC ಕಾರ್ಯಕ್ರಮ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅವರು ನಡೆಸ್ತಾ ಇರೋ ಕಾರ್ಯಕ್ರಮ. ಅದರ ಅಧ್ಯಕ್ಷರು ಡಿ.ಕೆ. ಶಿವಕುಮಾರೇ ಆಗಿರೋದ್ರಿಂದ ಇಡೀ ಕಾರ್ಯಕ್ರಮ ನನ್ನ ನೇತೃತ್ವದಲ್ಲೇ ನಡೆಯುತ್ತೆ ಅಂತಕ್ಕಂಥದ್ದು ಅವರ ಸ್ಪಷ್ಟನೆ.